ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ದುಗನೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ದುಗನೂರು ಗ್ರಾಮವು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿದೆ. ಇದು ಸೇಡಂನಿಂದ ಸುಮಾರು 25ರಿಂದ 27 ಕಿಲೋಮೀಟರ್ ಅಂತರದಲ್ಲಿದೆ. ಸೇಡಂ ಪಟ್ಟಣದಿಂದ ದುಗನೂರಕ್ಕೆ 2 ಮಾರ್ಗದಿಂದ ಹೋಗಬಹುದು. ಒಂದು ಪಟಗೇರ, ಸಿಂಧನಮಡು, ಭೂತಪುರ, ಗುಂಡಳ್ಳಿ, ತುರುನೂರ, ದೇವನೂರ ದಿಂದ ದುಗನೂರಕ್ಕೆ ಹೋಗುವ ದಾರಿಯಾಗಿದೆ. ಈ ನಮ್ಮ ಶಾಲೆಯಲ್ಲಿ ಬೆಳಿಗ್ಗೆ 9 ಗಂಟೆ 30 ನಿಮಿಷದಿಂದ ಸಾಯಂಕಾಲ 4 ಗಂಟೆ 30 ನಿಮಿಷದವರೆಗೆ ಅನೇಕ ಶೈಕ್ಷಣಿಕ ಚಟುವಟಿಕೆಗಳು ಮತ್ತು ಪಾಠ ಪ್ರವಚನಗಳ ಜೊತೆಗೆ ಅನೇಕ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಬೆಳವಣಿಗೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ನಡೆಯುತ್ತವೆ. ಶಾಲಾ ಸ್ವಚ್ಛತೆಯ ನಂತರ ಮೊದಲಿಗೆ ಪ್ರಾರ್ಥನಾ ಗೀತೆಯೊಂದಿಗೆ ಶಾಲಾ ಕಾರ್ಯಕ್ರಮವು ಆರಂಭವಾಗುತ್ತದೆ. ನಂತರ ನಾಡಗೀತೆ, ರಾಷ್ಟ್ರಗೀತೆ ಮತ್ತು ಭಾರತೀಯ ಸಂವಿಧಾನದ ಪೀಠಿಕೆಯ ಪಠಣ ಮಾಡಲಾಗುತ್ತದೆ. ಮಕ್ಕಳು ಸಾಲಾಗಿ ಶಿಸ್ತಿನಿಂದ ತಮ್ಮ ತಮ್ಮ ತರಗತಿಯ ಕೋಣೆಗಳಿಗೆ ಹೋಗುತ್ತಾರೆ. ನಂತರ ಶಿಕ್ಷಕರು ತಮ್ಮ ವೇಳಾಪಟ್ಟಿಯಂತೆ ತಮ್ಮ ವಿಷಯಗಳಲ್ಲಿ ಬೋಧನೆ ಮಾಡುತ್ತಾರೆ. ಮಕ್ಕಳಿಗೆ ಮನದಟ್ಟಾಗುವ ಹಾಗೆ ಸರಳವಾಗಿ ಚಟುವಟಿಕೆ ಮುಖಾಂತರ ಪಾಠ ಪ್ರವಚನ ಮಾಡಲಾಗುತ್ತದೆ. ಗ್ರಾಮೀಣ ಮಕ್ಕಳಿಗೆ ಅನುಕೂಲವಾಗುವ ಸರ್ಕಾರದ ಯೋಜನೆಗಳಾದ ಮಧ್ಯಾಹ್ನದ ಬಿಸಿಯೂಟ, ಉಚಿತ ಪಠ್ಯಪುಸ್ತಕ, ಉಚಿತ ಶೂಸಾಕ್ಸ್ ನೀಡುವುದು, ಉಚಿತ ಬಟ್ಟೆಗಳನ್ನು ನೀಡುವುದು, ಗ್ರಾಮೀಣತ್ವ, ಕನ್ನಡತ್ವ ಜೊತೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳು ಎರಡರಲ್ಲಿ ಕಲಿಯುವ ಅವಕಾಶ ದೊರೆಯುತ್ತದೆ. ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ತರಗತಿಯಲ್ಲಿ ಮಕ್ಕಳನ್ನು ಸ್ವತಃ ತಾವೇ ಬಂದು ಕಲಿಯುವ ಹಾಗೆ ವಾತಾವರಣವನ್ನು ಸೃಷ್ಟಿಸಿಕೊಡುತ್ತಾರೆ. ಜೊತೆಗೆ ಅನೇಕ ಚಾರ್ಟ್ಗಳ ಮುಖಾಂತರ ಮತ್ತು ಸ್ವತಃ ತಾವೇ ಲೆಕ್ಕಗಳ ಬಿಡಿಸುವ ಮೂಲಕ ತಮ್ಮನ್ನು ತಾವೇ ಕಲಿಯುವ ವಾತಾವರಣ ಸೃಷ್ಟಿ ಮಾಡಿಕೊಡಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಎಲ್ಲ ವಿಷಯಗಳು ಮಕ್ಕಳಿಗೆ ಅತ್ಯಂತ ಸರಳವಾಗಿ ಕಲಿಸಲಾಗುತ್ತದೆ. ಗಣಿತ ಮತ್ತು ವಿಜ್ಞಾನದ ವಿಷಯಗಳು ಹಾಗೂ ಸಮಾಜದ ವಿಷಯಗಳನ್ನು ಮಕ್ಕಳನ್ನು ನಮ್ಮ ಶಾಲೆಯಲ್ಲಿ ಇರುವ ಇಂಟ್ರಾಕ್ಟಿವ್ ಬೋರ್ಡ್ ಸೌಲಭ್ಯದ ಮುಖಾಂತರ ಮಕ್ಕಳನ್ನು ಸದೃಶ್ಯದ ಮೂಲಕವಾಗಿ ತಮ್ಮ ಕಣ್ಣ ಮುಂದೆ ಬರುವ ಎಲ್ಲ ಸನ್ನಿವೇಶಗಳನ್ನು ತೋರಿಸುವ ಮುಖಾಂತರ ಸರಳವಾಗಿ ಕಲಿಸಲಾಗುತ್ತದೆ. ಇದು ನಮ್ಮ ಅಕ್ಷರ ದಾಸೋಹ ಕೋಣೆ. ಇಲ್ಲಿ ನಮ್ಮ ಅಡುಗೆ ಸಿಬ್ಬಂದಿಯವರು ಸ್ವಚ್ಛವಾದ, ರುಚಿಯಾದ ಮತ್ತು ಶುಚಿಯಾದ ಆಹಾರವನ್ನು ತಯಾರು ಮಾಡುತ್ತಾರೆ. ಮಧ್ಯಾಹ್ನದ ಬಿಸಿಯೂಟ ಮಾಡುವ ಸಮಯ. ಮಕ್ಕಳು ಮಧ್ಯಾಹ್ನದ ಬಿಸಿಯೂಟ ಸೇವನೆ ಮಾಡಿದ ನಂತರ ಸ್ವಲ್ಪ ವಿರಾಮ ತೆಗೆದುಕೊಂಡು ನಂತರ ಪಾಠ ಪ್ರವಚನಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ಮಕ್ಕಳ ಬುದ್ಧಿಮಟ್ಟದ ಬೆಳವಣಿಗೆಯ ಜೊತೆಗೆ ದೈಹಿಕ ಬೆಳವಣಿಗೆಯು ಅಷ್ಟೇ ಪ್ರಾಮುಖ್ಯತೆ ಹೊಂದಿದೆ. ದೈಹಿಕ ಶಿಕ್ಷಣದ ಸಮಯದಲ್ಲಿ ಮಕ್ಕಳನ್ನು ಕಬಡ್ಡಿ, ಖೋ ಖೋ, ಥ್ರೋಬಾಲ್,
ಇತರ ಆಟಗಳ ಜೊತೆಗೆ ಒಳಾಂಗಣದ ಆಟಗಳು ಸಹ ಆಡಿಸಲಾಗುತ್ತದೆ. ಪ್ರತಿ ಶನಿವಾರ ಮಕ್ಕಳಿಗೆ ಕವಾಯತು, ಯೋಗ, ಧ್ಯಾನ ಮತ್ತು ಇತರೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡಿಸಲಾಗುತ್ತದೆ. ಮುಖ್ಯ ಗುರುಗಳ ಸಭೆಗಳನ್ನು ಆಯೋಜಿಸಲಾಗುತ್ತದೆ. ಜೊತೆಗೆ ಪಾಲಕ ಪೋಷಕರ ಸಭೆಗಳು ಸಹ ಆಯೋಜಿಸಲಾಗುತ್ತದೆ. ಇಲ್ಲಿ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಸಂಬಂಧಿಸಿದ ವಿಚಾರಗಳನ್ನು ಚರ್ಚಿಸಲಾಗುತ್ತದೆ ಮತ್ತು ಸಮಸ್ಯೆಗಳಿಗೆ ತಕ್ಕ ಪರಿಹಾರಗಳನ್ನು ಕಂಡುಕೊಂಡು ಮಕ್ಕಳಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳಲಾಗುತ್ತದೆ. ಪ್ರತಿ ವರ್ಷ ಮಕ್ಕಳನ್ನು ವನ ಮಹೋತ್ಸವ ಹಾಗೂ ಪ್ರವಾಸಗಳನ್ನು ಕೈಗೊಳ್ಳಲಾಗುತ್ತದೆ. ಕೋಶ ಓದು ದೇಶ ಸುತ್ತು ಎನ್ನುವ ಈ ಒಂದು ಅಡಿಯಲ್ಲಿ ಪ್ರವಾಸಗಳನ್ನು ಕೈಗೊಂಡು ಮಕ್ಕಳನ್ನು ದೇಶ ಸುತ್ತುವ ಮೂಲಕ ಮಕ್ಕಳಲ್ಲಿ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಲು ಸಹಾಯ ಮಾಡಲಾಗುತ್ತದೆ. ಎಲ್ಲ ರಾಷ್ಟ್ರೀಯ ಹಬ್ಬಗಳು ಅತ್ಯಂತ ಸಂಭ್ರಮ ಸಡಗರದಿಂದ ನಡೆಸಿಕೊಂಡು ಹೋಗಲಾಗುತ್ತದೆ. ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಸಹ ಅತ್ಯಂತ ಸಡಗರದಿಂದ ನಡೆಸಿಕೊಂಡು ಹೋಗಲಾಗುತ್ತದೆ. Woke up late, missed the morning glaze, but the sunlight hits in so many ways. Grabbed my shades and hit the streets, no plan, chasing vibes like seashells in the sand. Radio hums a tune I can't name, crooked smiles, crashing waves, no shame. Flip my phone, toss it in my bag. Today's for us,